ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಅವರ್ ಶೋ. ನಾನು ಚಂದನ್. ಈ ಕಾರ್ಯಕ್ರಮಕ್ಕೆ ಹೆಸರನ್ನು ನೀವೇ ಇಡಿ. ಸದ್ಯ ನಾನು ಇದೀನೀಗ ಎಲ್ಲಿದ್ದೀನಿ, ಯಾಕಿದ್ದೀನಿ ಅನ್ನೋದನ್ನು ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಪ್ರೆಸೆಂಟ್ ನಾನು ಇರುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಮಳ್ಳೂರು ಅನ್ನೋ ಒಂದು ರೈತನ ಗ್ರಾಮದ ಮನೆಯಲ್ಲಿದ್ದೀನಿ ನಾನು. ನೋಡ್ಬೋದು ನೀವಿಲ್ಲಿ ಸಿರಿಧಾನ್ಯಗಳ ಮನೆ, ಮಿಲೆಟ್ ಹೌಸ್. ಸಿರಿಧಾನ್ಯಗಳು ಎಲ್ಲ ಆರೋಗ್ಯಗಳ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರ ಅಂತ ಹಾಕಿದ್ದಾರೆ. ಜೊತೆಗೆ ಅವರ ಹೆಸರನ್ನು ಹಾಕೊಂಡಿದ್ದಾರೆ. ಜೊತೆಗೆ ಅವ್ರಿಗೆ ಏನು ಅವಾರ್ಡ್ ಬಂದಿದೆ ಅದನ್ನು ಕೂಡ ಹಾಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಆತ್ಮಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪುರಸ್ಕೃತರು, ಅವರಿಗೆ ಅವಾರ್ಡ್ ಕೂಡ ಬಂದಿದೆ. ವಿಷಯ ಏನು ಅಂತಂದರೆ, ನಾನು ಸರಳವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ, ಈ ಕೊರೋನಾ ಬಂತಲ್ಲ, ಕೊರೋನಾ ಬಂದಮೇಲೆ ಪ್ರತಿಯೊಬ್ಬರಿಗೂ ಕೂಡ ಅನಿಸಿದ್ದು, ಎಷ್ಟು ಕೋಟಿ ಇದ್ರೇನೋ ಮನುಷ್ಯನಿಗೆ ಆರೋಗ್ಯವೇ ಮುಖ್ಯ ಅಂತ ಅನಿಸಿದ್ದು. ಕಾರಣ, ಹಿಂದೆ 100 ವರ್ಷ ಬದುಕ್ತಿದ್ರಂತೆ, 120 ವರ್ಷ ಬದುಕ್ತಿದ್ರಂತೆ, ಮಿನಿಮಮ್ ಅಂದರೆ 80ರಿಂದ 90 ವರ್ಷ ಬದುಕ್ತಿದ್ರಂತೆ ನಮ್ಮ ಪೂರ್ವಜರು. ಪ್ರೆಸೆಂಟು ನಾವಿರುವಂತಹ ವಾಸ್ತವದಲ್ಲಿ 50 ವರ್ಷ ಬದುಕೋದೇ ಹೆಚ್ಚಾಗಿದೆ. 60 ವರ್ಷ 70 ವರ್ಷ ಬದುಕಿದ್ರೆ ಗ್ರೇಟ್. 40 ವರ್ಷ 50 ವರ್ಷಕ್ಕೆ ಹೊಗೆ ಹಾಕ್ಕೊಂಡ್ರೆ ಬಿಡೋ, ಅವನ ಆಯಸ್ಸು ಅಷ್ಟೇ, ತಿಂತಿರುವಂಥ ಫುಡ್ಡಲ್ಲಿರುವಂತಹ ಸತ್ವಗಳು ಅಷ್ಟೇ ಅನ್ನೋವಂಥದ್ದು ನಿಮಗೆ ಗೊತ್ತಿರುವಂತಹ ಮಾಹಿತಿ. ವಿಷಯ ಏನು ಅಂತಂದರೆ, ಹಿಂದೆ ಯಾಕೆ ಅಷ್ಟು ವಯಸ್ಸಾದ ಬದುಕ್ತಿದ್ರು ಅಂತಂದರೆ ನಮ್ಮ ಜನ, ಅವ್ರು ತಿಂತಿದ್ದಂತಹ ಫುಡ್ಡಲ್ಲಿ ಆ ರೀತಿ ಸತ್ವ ಇತ್ತು, ಆ ರೀತಿಯ ವಿಟಮಿನ್ಸ್ಗಳಿತ್ತು. ಬಟ್ ನಾವು ಈಗ ತಿಂತಿರುವಂತಹ ಈ ಫುಡ್ಡಲ್ಲಿ ಯಾವುದೇ ರೀತಿಯ ವಿಟಮಿನ್ಸ್ಗಳು ಇಲ್ಲ, ಯಾವುದೇ ರೀತಿಯ ಸತ್ವವೂ ಕೂಡ ಇಲ್ಲ. ಆದರೆ ಪ್ರೆಸೆಂಟು ನಾನು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀನಲ್ಲ, ಈ ಕಾರ್ಯಕ್ರಮದಲ್ಲಿ ನಿಮಗೆ ಅಂತಿಮವಾಗಿ ನೀವು ಕೊನೆ ತನಕ ವೀಡಿಯೋ ನೋಡಿದ್ರೆ ನಿಮಗೆ ನಮ್ಮ ಪೂರ್ವಜರು ಏನನ್ನು ಬಳಸ್ತಿದ್ರು ಅದು ಇಲ್ಲಿ ನಿಮಗೆಲ್ಲ ಲಭ್ಯವಾಗುತ್ತೆ. ಪ್ರೆಸೆಂಟ್ ನಾನೀಗ ಮಳ್ಳೂರು ನಾಗರಾಜ್ ಅವರ ಮನೇಲಿದ್ದೀನಿ. ಸಿರಿಧಾನ್ಯಗಳ ಮನೆ ಅಂತ ಮಾಡ್ಕೊಂಡಿದ್ದಾರೆ ಅವರು, ಮಿಲೆಟ್ ಹೌಸ್ ಅಂತ. ಪ್ರತಿಯೊಂದು ಸಿರಿಧಾನ್ಯಗಳನ್ನು ಬಳಸಿ ಒಂದು ಪೌಡರ್ ರೀತಿ ಅದನ್ನು ತಯಾರು ಮಾಡಿದ್ದಾರೆ. ನನಗೆ ಫೋನ್ ಮಾಡಿ ಹೇಳಿದ್ರು, ಸರ್ ಈ ಥರ ಒಂದು ಕಂಪ್ನಿ ಥರ ಮಾಡಿದ್ವಿ ನಾವು, ಈ ಥರ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಿದ್ದೀವಿ. ಒಂದು ಹೆಲ್ಪ್ ಅಂತಂದರೆ ನೀವು ಬಂದು ಒಂದು ವೀಡಿಯೋ ಮಾಡಿ ಜನಗಳಿಗೆ ರೀಚ್ ಮಾಡಿಸ್ಬೇಕು ಅಂತ. ನಾನು ಕೇಳಿದೆ ಯಾರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ. ಅವ್ರು ಹೇಳಿದ್ರು, ತುಂಬ ಕೆಳವರ್ಗ, ತುಂಬ ಬಡವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ, ದೊಡ್ಡವರು ಕೂಡ ಇದನ್ನು ಬಳಸ್ಬೋದು ಅಂತ. ಯಾಕೆ ಅಂತಂದರೆ, ಹಳ್ಳಿ ಕಡೆ ಹೊಲದ ಹತ್ರ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೊರಟೋದ್ರೆ ಹೆಚ್ಚು ಕಡಿಮೆ 11ರಿಂದ 12 ಗಂಟೆ ಆಗುತ್ತೆ ತಿಂಡಿ ಮಾಡುವಂಥದ್ದು. ನಾವು ಸಿಟಿಯಲ್ಲಿರುವಂಥವ್ರು ತಿಂಡಿ ಅಂತ ಹೇಳ್ತೀವಿ, ಬಟ್ ಹಳ್ಳಿಯವರು ರಾತ್ರಿ ಮಿಕ್ಕಿದ್ದನ್ನು ಇದನ್ನು ತಿನ್ಕೊಂಡು ಹೋಗ್ತಾರೆ. ಬಟ್ ಇವರ ಒಂದು ಸಿರಿಧಾನ್ಯ ಇದೆಯಲ್ಲ, ಆ ಪೌಡರು, ಆ ಮಿಲೆಟ್, ಅದನ್ನು ಅವರು ಬೆಳಿಗ್ಗೆ ಎದ್ದ ತಕ್ಷಣ ಬಳಸ್ಕೊಂಡು ಹೋದರೆ 12ರಿಂದ 1 ಗಂಟೆ ತನಕ ಅವರು ತಡ್ಕೊಂಡಿರ್ಬೋದು ಹಸಿವನ್ನು. ಅಂದರೆ ಅಷ್ಟು ಎನರ್ಜಿಯನ್ನು ದೇಹಕ್ಕೆ ಅದು ಒದಗಿಸುತ್ತೆ. ಸೊ ಅದಕ್ಕೆ ನಾನೀಗ ಅವ್ರ ಮನೆ ಹತ್ರ ಇದ್ದೀನಿ, ಅವ್ರ ಮನೆ ಬಾಗಿಲ ಹತ್ರ ಇದ್ದೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟರೆ, ಇಂಥದ್ದೊಂದು ಎಕ್ಸ್ಪ್ಲೇನ್ ಮಾಡುವಂಥದ್ದು ನಮ್ಮ ಜನಗಳಿಗೆ ತಿಳಿಸುವಂಥ ಸೌಭಾಗ್ಯವನ್ನು ಕೊಟ್ಟರೆ. ಸೊ ಆರಂಭ ಮಾಡ್ತೀನಿ ಈಗ. ನಿಮಗೆ ಪೂರ್ತಿ ವಿಡಿಯೋವನ್ನು ನೋಡಿ, ನಿಮ್ಮಲ್ಲಿ ನನ್ನ ಕಳಕಳಿಯ ವಿನಂತಿ ಏನು ಅಂತಂದರೆ, ಇದನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ನೀವು ಮಾಡ್ತೀರಾ ಅನ್ನೋ ವಿಶ್ವಾಸದಿಂದ ನಾನು ಈ ವಿಡಿಯೋವನ್ನು ಆರಂಭ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಆತ್ಮೀಯವಾದ ಸ್ವಾಗತ. ಬನ್ನಿ ಆರಂಭ ಮಾಡೋಣ. ಸರ್, ಎಲ್ಲಿಂದ ಆರಂಭ, ಹೇಗೆ ಕಂಪ್ನಿ ತಯಾರಾಗಿದ್ದು, ಎಷ್ಟು ವರ್ಷ ಇದಕ್ಕೆ? ಸರ್, ಇದು ಕಂಪ್ನಿ ತಯಾರಾಗಿ ಒಂದು 3 ವರ್ಷ ಆಯ್ತು ಸರ್. ಇದು 3 ವರ್ಷದಿಂದ ನಾವು ಈ ಮಿಲೆಟ್ ಮಾಲ್ಟ್ ಅಂತಕ್ಕಂಥದ್ದು ಮಾಡ್ತಾಯಿದ್ದೀವಿ. ನಾವು ಫಸ್ಟ್ ಏನಂದರೆ, ನಮ್ಮ ಹತ್ರ ಈ ಮಿಲೆಟ್ಗೆ ಸಂಬಂಧಪಟ್ಟಿದ್ದು, ಈ ಮಾಲ್ಟ್ ಸಂಬಂಧಪಟ್ಟಿದ್ದು ಎಲ್ಲ ಧಾನ್ಯಗಳನ್ನ, ಎಲ್ಲ ಬಿತ್ತನೆ ಬೀಜ ನಮ್ಮ ಹತ್ರ ಇದೆ ಆಲ್ರೆಡಿ. ನಾವು ರೈತರಿಗೆ ಎಲ್ಲ ಥರ ಬಿತ್ತನೆ ಬೀಜನೂ ಕೊಡ್ತೀವಿ. ನವಣೆ, ಸಾಮೆ, ಆರ್ಕ, ಊದಲು, ಕೊರಲೆ, ಬರುಗು, ಸಜ್ಜೆ ಮತ್ತು ಅಗಸೆ ಬೀಜ, ಇದು ಅಲಸಂದಿ, ಕಡಲೆಕಾಳು ಎಲ್ಲ ಥರ ಸೀಡ್ಸ್ ಇಟ್ಟಿದ್ದೀವಿ. ಈ ಲೋಕಲ್ ಸುಮಾರು ಒಂದು 200 ಜನ ರೈತರು ನಮ್ಮ ಕಾಂಟ್ಯಾಕ್ಟ್ ಇದ್ದಾರೆ. ಓಕೆ. ಎಲ್ಲ ಧಾನ್ಯಗಳನ್ನ ಅವ್ರಿಗೆ ನಾವು ಬಿತ್ತನೆ ಕೊಡ್ತೀವಿ, ರೈತರಿಂದ ಬೆಳೆಸ್ತೀವಿ. ಈ ಮಿಲೆಟ್ ಹೌಸ್ ಅಂದ್ರೇನು ಸರ್? ಮಿಲೆಟ್ ಅಂದರೆ ಈ ಸಿರಿಧಾನ್ಯಗಳನ್ನ ಮಿಲೆಟ್ ಅಂತ ಕರೀತಾರೆ. ಸಿರಿಧಾನ್ಯಗಳು ಅಂದರೆ ಇಲ್ಲಿ ಬಳಸ್ತಿರುವಂತಹ ಎಲ್ಲ ಧಾನ್ಯಗಳನ್ನ ಸಿರಿಧಾನ್ಯಗಳು ಅಂತ ಕರೀತಾರೆ. ಇದು ಯಾವ ಧಾನ್ಯ ಇದು? ಸರ್, ಅದು ಸಿರಿಧಾನ್ಯ ಅಲ್ಲ, ಅದು ಅಗಸೆ ಬೀಜ. ಅಗಸೆ ಬೀಜ ತೋರಿಸ್ತೀವಿ. ಸಿರಿಧಾನ್ಯಗಳೆಲ್ಲ ಇದೆ. ನಾವು ಒಂದ್ ಕಡೆಯಿಂದ ಕ್ಲೀನ್ ಮಾಡ್ತಾ ಇದೀವಿ ನಾವು. ಅಂದ್ರೆ ಕರ್ನಾಟಕದ ಒಂದೊಂದು ಭಾಗದಲ್ಲಿ ಒಂದೊಂದು ಧಾನ್ಯಗಳಲ್ಲಿ ಒಂದೊಂದು ವಿಶೇಷತೆ ಇದೆ. ಈಗ ನಾವು 30 ತರದ ಧಾನ್ಯ ಬಳಸಿದಿರಿ ಅಂತ ಹೇಳಿದ್ರಲ್ವಾ, ಒಂದೊಂದು ತರದ ಧಾನ್ಯದಲ್ಲಿ ಒಂದೊಂದು ಪ್ರತ್ಯೇಕವಾದ ಔಷಧಿ ಗುಣಗಳಿದೆ. ಒಂದು ನಮ್ಮ ನರಗಳನ್ನೆಲ್ಲ ಕ್ಲೀನ್ ಮಾಡೋದು, ಮತ್ತೆ ಇನ್ನೊಂದು ನಮ್ಮ ಬೋನ್ ಮ್ಯಾರೋ ಕ್ಲೀನ್ ಮಾಡೋದು, ಇನ್ನೊಂದು ಮತ್ತೆ ನಮ್ಮ ಮೃದು ಅಂಗಾಂಗಗಳು ಏನು ಮೇದೋಜೀರಕಗಂತಿ ಮತ್ತೆ ಲಿವರ್ ಇದ್ರ ಮೇಲೆ ಕೆಲಸ ಮಾಡೋದು. ಈ ತರ ನಾವು ಚೂಸ್ ಮಾಡಿರೋ ಪ್ರತಿಯೊಂದು ಧಾನ್ಯನು ನಮ್ಮ ಬಾಡಿಯಲ್ಲಿ ಯಾವ ಪಾರ್ಟ್ ಮೇಲೆ ಕೆಲಸ ಮಾಡುತ್ತೆ ಅಂತ ನಾವು ಅನಲೈಸ್ ಮಾಡಿ
ಪ್ರತಿಯೊಂದು ಧಾನ್ಯ ತಿನ್ನಿದ್ರೆ ನಮ್ಗೆ ಯಾವ ಬಾಡಿಯಲ್ಲಿ ಯಾವ ಪಾರ್ಟ್ಸ್ ಮೇಲೆ ವರ್ಕ್ ಆಗುತ್ತೆ ಅನ್ನೋ ತಿಳ್ಕೊಂಡು ನಾವು ಮಾಡಿರೋಂಥ ಸೊ ಫೈನಲ್ ಔಟ್ಪುಟ್ ಪ್ರಾಡಕ್ಟ್ ಇದೆ. ಸರ್ ಇದೆ. ಓಕೆ, ನೀವು ನೋಡ್ಬೋದು ಫೈನಲ್ ಔಟ್ಪುಟ್ ಪ್ರಾಡಕ್ಟ್ ಇದನ್ನು ಯಾವ ರೀತಿ ತಯಾರು ಮಾಡ್ತಾರೆ ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸರ್ ಇದನ್ನೆಲ್ಲ ಈಗ ರೆಡಿ ಮಾಡ್ತಿರೋದು ಅಂದರೆ ಕಲ್ಲು ಮಣ್ಣು ಎಲ್ಲ ನಾಯುವಂಥದ್ದು ಇದು ಪ್ರಕ್ರಿಯೆ. ಸರ್ ಹೌದೌದು. ಓಕೆ, ಇದನ್ನೇನಂತಾರೆ ಅಂದರೆ ಅಗಸೆ ಬೀಜ. ಇದು ಬಂದ್ಬಿಟ್ಟು ಸಜ್ಜೆ. ಹಾಂ, ಇದನ್ನೆಲ್ಲ ಕೇಳಿದ್ದು ನಾವು ಬಳಸ್ತಿದ್ರಂತೆ ಇತ್ತಂತೆ ಅಂತ, ಬಟ್ ನೋಡ್ತಾ ಇದೀವಿ ಇವಾಗ. ಮತ್ತೆ ಇದು ಬಂದ್ಬಿಟ್ಟು ಕಡಲೆಕಾಳು. ಇದು ಕಡಲೆಕಾಳು, ಇದು ಗೊತ್ತು ಬಿಡಿ. ಇದು ಅದು ಬಂದ್ಬಿಟ್ಟು ಸಬ್ಬಕ್ಕಿ. ಓಕೆ, ಒಳಗಡೆ ಎಲ್ಲ ಧಾನ್ಯಗಳಿದೆ, ಅದು ಬಂದು ತೋರಿಸ್ತೀವಿ. ಎಲ್ಲ ಇವರೆಲ್ಲ ಇಲ್ಲೇ ಕೆಲಸ ಮಾಡ್ತಿರೋಂಥವ್ರಾ? ಇವರೆಲ್ಲ ಕ್ಲೀನ್ ಮಾಡೋ ಸರ್. ಮೇನ್ ಫಸ್ಟ್ ನಮಗೆ ಯಾವುದೇ ಮಾರ್ಕೆಟಿಂದ ನಾವು ರೈತರಿಂದ ತೊಗೊಂಬಂದ್ರು ಅದನ್ನ ಫಸ್ಟ್ ನಾವು ಕ್ಲೀನ್ ಮಾಡ್ಕೋಬೇಕು. ಓಕೆ. ಅದರಲ್ಲಿ ಕಲ್ಲು ಮಣ್ಣು ಗಲೀಜೆಲ್ಲ ಇರುತ್ತೆ, ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡ್ಕೊತೀವಿ. ಆ ಕ್ಲೀನ್ ಮಾಡಿದಾದ್ಮೇಲೆ ಒಳಗಡೆ ತೊಗೊಂಡಾಗ ಅದನ್ನು ನೀರಲ್ಲಿ ನಾವು ಫಸ್ಟ್ ನೆನೆಸ್ತೀವಿ. ಓಕೆ, ಆ ನೆನೆಸಕ್ಕಂಥ ಪ್ರೊಸೆಸ್ ತೋರಿಸ್ತೀವಿ. ಎಲ್ಲಿ ಅದು? ಇಲ್ಲ ಒಳಗಡೆ ಸರ್. ಅದು ಎಸ್, ಹೊರಗಡೆ ಕಾಳುಗಳನ್ನು ಸೋರಿಸುವಂಥ ಪ್ರಕ್ರಿಯೆನ ನೋಡಿದ್ರಿ. ಹಾಗೆಯೇ ನಾನು ಸಿರಿಧಾನ್ಯಗಳನ್ನು ಕೂಡ ನಾನು ನಿಮಗೆ ತೋರಿಸ್ದೆ. ಅದನ್ನು ನೆಕ್ಸ್ಟ್ ಸ್ಟೆಪ್ಪು ಇದು ಅಂದರೆ ಆ ಕಾಳುಗಳನ್ನು ತೊಳೆಯುವಂಥದ್ದು, ತೊಳೆದು ಈ ರೀತಿ ಮಾಡುವಂಥದ್ದು. ಇದು ಹೇಗೆ ಸರ್? ಅದು ಕಾಳಲ್ಲೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಇಲ್ಲಿ ತೊಗೊಂಬಂದು ಅದನ್ನು ಪ್ರತಿಯೊಂದನ್ನು ನಾವು ಕ್ಲೀನಾಗಿ ನೀರಲ್ಲಿ ತೊಳಿತೀವಿ ಫಸ್ಟ್. ಇದು ಯಾವ ದವಸ ಇದು? ಇದು ನೋಡಿ, ಇದರಲ್ಲಿ ನೋಡಿ ಇದು ಬಂದ್ಬಿಟ್ಟು ನವಣೆ, ಇದು ಬಂದ್ಬಿಟ್ಟು ಇದು ಸಾಮೆ, ಮತ್ತೆ ಆರಕೈದು ಎಲ್ಲ ತೊಳೆದ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಾವು ಒಳಗಡೆ ಹಾಕ್ತಾ ಇದೀವಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಇದಾದ ಮೇಲೆ ತೊಳೆದಾದ್ಮೇಲೆ ನೆಕ್ಸ್ಟ್ ಬಿಸಿಲಲ್ಲಿ ಒಣಗಿಸ್ಬೇಕು. ಮೇಲ್ಗಡೆ ಒಣಗಿಸಿದ್ರಲ್ಲ, ಅದಾದ್ಮೇಲೆ ಫಸ್ಟ್ ನಾವು ಮೊಳಕೆ ಕಟ್ಟಬೇಕು. ಹಾಂ, ನೋಡಿ ಸರ್, ಇಲ್ಲಿದೆ ನೋಡಿ ಸರ್ ಮೊಳಕೆ ಕಾಳುಗಳು. ಮೊಳಕೆಯನ್ನು ಕಟ್ಟಿ ಅದನ್ನು ಅದಾದ ನಂತರ ಪುಡಿ ಮಾಡುವಂಥದ್ದು ಪ್ರಕ್ರಿಯೆನ. ಅದು ಬಂದು ಉರುಳಿ. ಇದು ಹುರುಳಿಕಾಳು ನೋಡಿರ್ತೀರಾ ನೀವು, ಸಾಮಾನ್ಯವಾಗಿ ಊಟಗಳಲ್ಲಿ ಪ್ರತಿಯೊಬ್ಬರು ಕೂಡ ಬಳಸಿರ್ತಾರೆ. ಇದು ಹೆಸರು ಕಾಳು, ನನಗೆ ಗೊತ್ತಿರೋಂಥ ನಾನು ಹೇಳ್ತೀನಿ. ಹಾಗೇನೆ ಇದು ಕಡಲೆಕಾಳು, ಇದು ಕೂಡ ಹೆಸರು ಕಾಳಲ್ಲ, ಕಡಲೆ ಬೀಜ. ಇದು ಕಡಲೆ ಬೀಜ. ಇದು ಬಂದು ಅಲಸಂದಿ. ಇದು ಬಂದ್ಬಿಟ್ಟು ಖರ್ಜೂರ, ಅದು ಬಂದ್ಬಿಟ್ಟು ದ್ರಾಕ್ಷಿ, ಇದು ಬಂದು ಗೋಡಂಬಿ, ಅದು ಬಂದು ಒಣಶುಂಠಿ, ಬಾದಾಮಿ. ನಿಮ್ಮ ಮಿಲೆಟ್ಸ್ ಅಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಬಳಸ್ತಿದ್ದೀರಾ ಅಂತ? 6 ಥರ ಡ್ರೈ ಫ್ರೂಟ್ಸ್ ಹಾಕ್ತೀವಿ ಸರ್ ನಾವು ಇದರಲ್ಲಿ. ಸೊ ನೀವು ಇಲ್ಲಿ ನೋಡ್ಬೋದು ಬಾದಾಮ್, ಹಾಗೇನೆ ಗೋಡಂಬಿ, ದ್ರಾಕ್ಷಿ, ಅದು ಖರ್ಜೂರ, ಒಣಶುಂಠಿ, ಬಾದಾಮ್. ಸೊ ಇಷ್ಟು ದವಸ ಧಾನ್ಯಗಳಿಂದ ಹಾಗೇನೆ ಸಿರಿಧಾನ್ಯಗಳಿಂದ ನಿಮ್ಮ ಪ್ರಾಡಕ್ಟ್ ತಯಾರಾಗ್ತಿರೋಂಥದ್ದು. ಮತ್ತೆ ಕಾಳುಗಳು. ಓಕೆ, ನೋಡಿದ್ರೆ ಸರ್ ಫಸ್ಟ್ ಕಾಳುಗಳು, ಸಿರಿಧಾನ್ಯಗಳು ಮತ್ತೆ ಡ್ರೈ ಫ್ರೂಟ್ಸ್. ಈ ಕಡೆ ಬನ್ನಿ. ಒಟ್ಟು 30 ಥರ ಧಾನ್ಯಗಳು ಹಾಕಿ ನಾವು ಇದನ್ನ ರೆಡಿ ಮಾಡ್ತಾ ಇದ್ದೀವಿ ಸರ್. ಓಕೆ, ನಾನು ನಿಮ್ಮ ಪಾಂಪ್ಲೆಟ್ ಕವರಲ್ಲಿ ನೋಡಿದ್ನಲ್ಲ, ನಾನು ಭಾರತದಲ್ಲಿ ಮೊಟ್ಟ ಮೊದಲ ಕ್ರಾಂತಿ ಅಂತ ಹಾಕೊಂಡಿದ್ರಿ. ಏನೋ ಹಾಗಾದ್ರೆ ಸ್ಪೆಷಲ್ ಇಲ್ಲಿ? ಸರ್ ಈಗ ಏನು ಸ್ಪೆಷಲ್ ಅಂದರೆ, ಈಗ ಭಾರತದಲ್ಲಿ ನೀವು ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ಯಾವುದೇ ಹೆಲ್ತ್ ಮಿಕ್ಸ್ ತಗೊಳ್ರಿ, ಎಲ್ಲರೂ ಅಕ್ಕಿ ಹಾಕ್ತಾರೆ, ಗೋಧಿ ಹಾಕ್ತಾರೆ, ಸೋಯಾ ಹಾಕ್ತಾರೆ, ಮತ್ತೆ ಬಾರ್ಲಿ ಹಾಕ್ತಾರೆ, ಸಕ್ಕರೆ ಹಾಕ್ತಾರೆ. ಬೇರೆ ಪ್ರಾಡಕ್ಟ್ಗಳಲ್ಲ? ಬೇರೆ ಪ್ರಾಡಕ್ಟ್ಗಳಲ್ಲಿ. ಓಕೆ, ಅದು ಸುಮಾರು 50% ಅದು ಹಾಕ್ತಾರೆ. ಓಕೆ. ಈಗ ಡಾಕ್ಟರ್ ನಮ್ಮ BM ಹೆಗ್ಡೆ ಅವರು ಮತ್ತು ನಮ್ಮ ಡಾಕ್ಟರ್ ಖಾದರ್ ಅವರು ಏನು ಹೇಳ್ತಾರೆ ಅಂದರೆ, ಒಬ್ಬ ನಾರ್ಮಲ್ ಆಗಿರ್ತಕ್ಕಂಥ ಒಬ್ಬ 30 ವರ್ಷ ಹುಡುಗನಿಗೆ ನೀವು 4 ತಿಂಗಳು ಅಕ್ಕಿ ಗೋಧಿ ಸಕ್ಕರೆ ಕೊಟ್ಟರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಶುಗರ್ BP ಬರುತ್ತೆ ಅಂತ ಹೇಳ್ತಾರೆ. ಆದ್ರೂ ಮಾರ್ಕೆಟಲ್ಲಿ ಎಲ್ಲಿ ನಿಮ್ಗೆ ಅವೈಲಬಲ್ ಇಲ್ಲ. ಪ್ರತಿಯೊಬ್ಬರು ತಿಂತಕ್ಕಂಥ ಪ್ರಾಡಕ್ಟ್ ಅಲ್ಲಿ ಅಕ್ಕಿ ಗೋಧಿ ಸಕ್ಕರೆ ಇದ್ದೇ ಇರುತ್ತೆ. ಓಕೆ, ಅಂದ್ರೆ ನಾವು ಮಾಡ್ತಕ್ಕಂಥ ಪ್ರಾಡಕ್ಟ್ ಅಲ್ಲಿ ಅಕ್ಕಿ ಗೋಧಿ ಸಕ್ಕರೆನೇ ಇಲ್ದೇನೆ ಇದನ್ನ ನಾವು ಪ್ರಾಡಕ್ಟ್ ರೆಡಿ ಮಾಡಿದೀವಿ. ಅಕ್ಕಿ ಗೋಧಿ ಸಕ್ಕರೆ ಮುಕ್ತ ಜೊತೆಗೆ ಕಾಳುಗಳನ್ನ ಮೊಳಕೆ ಕಟ್ಟಿ ತಯಾರು ಮಾಡ್ತಿರುವಂತ ಮೊದಲ ಪ್ರಾಡಕ್ಟ್ ನಿಮ್ದು. ಹೌದು. ಓಕೆ ವೀಕ್ಷಕರೇ, ನೀವು ತುಂಬ ಹೈಲೈಟ್ ಆಗಿ ಗಮನಿಸಬೇಕಾದೇನು ಅಂತಂದರೆ, ಬೇರೆ ಕಡೆ ಮಿಲೆಟ್ಗಳು ಸಿಗುತ್ತೆ, ಆದರೆ ಕಂಪೇರ್ ಮಾಡಿಕೊಂಡ್ರೆ ಅದಕ್ಕಿಂತ ಇದರಲ್ಲಿ ಏನು ವಿಭಿನ್ನ ಅಂತಂದರೆ ಆ ಕಾಳುಗಳನ್ನ ಹಾಗೆ ಮಾಡ್ತಾರೆ, ಆದರೆ ನಾವು ಮೊಳಕೆ ಕಟ್ಟಿ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಗಮನಿಸಬೇಕಾದೇನು ಅಂತಂದರೆ, ಮೊಳಕೆ ಕಟ್ಟುವಂಥದ್ರಲ್ಲಿ ತುಂಬ ಸತ್ವ ಇರುತ್ತೆ. ನನಗೆ ಮನೆಯಲ್ಲೇ ಒಂದಷ್ಟು ಟ್ರಿಬಲ್ ಆಗುತ್ತೆ ಅದು. ನಾವು 1 ಗ್ರಾಮ್ ತಗೊಳತಾಗ ಅಲ್ಲ, ಒಂದು 5 ಗ್ರಾಮ್ ನಾವು ಫುಡ್ ತಗೊಬೇಕಾದ್ರೆ ಇದು ಬರೀ 1 ಗ್ರಾಮ್ ತಗೋ ಸಾಕು, ಅಷ್ಟೇ ನಮ್ಗೆ ಬೆನಿಫಿಟ್ 1 ಗ್ರಾಮಲ್ಲೇ ಸಿಗುತ್ತೆ. ಜೊತೆಗೆ ಅಕ್ಕಿ ಗೋಧಿ ಸಕ್ಕರೆ ಮುಕ್ತ ಪ್ರಾಡಕ್ಟ್ ಇದು. ಸರ್ ಯಾವ ವಯಸ್ಸಿನವ್ರು ಬಳಸ್ಬೋದು ಇದನ್ನ? ಎಲ್ಲಿವರೆಗೆ ಬಳಸ್ಬೋದು? ಇದನ್ನ ನಾವು 2 ವರ್ಷದಿಂದ ನಾವು ಕಂಪ್ಲೀಟ್ ಯಾವ ವಯಸ್ಸಿನವ್ರು ಬೇಕಾದ್ರೆ ಇದನ್ನ ನಾವು ಬಳಸ್ಕೋಬಹುದು. 2 ವರ್ಷದಿಂದ ಆಚೆ ಇರ್ತಕ್ಕಂಥವ್ರು ಮಕ್ಕಳು ಕೂಡ ಬಳಸ್ಬೋದು, ಇದನ್ನ ಬಳಸ್ಕೋಬಹುದು. ಓಕೆ. ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ, ಈಗ ನೀವು ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ನೀವು 250 ml ನೀವು ಮಿಲ್ಕ್ ತಗೊಂಡು 25 ಗ್ರಾಮ್ ಪುಡಿ ಹಾಕೊಬೇಕು. ಬೇರೆ ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ಮಾರ್ಕೆಟಲ್ಲಿ ಇರ್ತಕ್ಕಂಥ ವಿಭಿನ್ನವಾದ ಪ್ರಾಡಕ್ಟ್ ಯಾವತ್ತು ತಗೊಂಡ್ರು 25 ಗ್ರಾಮ್ ಮಿಲ್ಕ್ ತಗೊಂಡು ಅದರಲ್ಲಿ 250 ml ಮಿಲ್ಕ್ ತಗೊಂಡು 25 ಗ್ರಾಮ್ ಪುಡಿ ಹಾಕೊಬೇಕು. ನಮ್ಮ ಪ್ರಾಡಕ್ಟ್ ಅಲ್ಲಿ 250 ml ಹಾಲು ತಗೊಳ್ಳೋ ಅವಶ್ಯಕತೆ ಇಲ್ಲ, ಬರೀ ನೀರು ತಗೊಂಡು ನೀರಿಗೆ 10 ರಿಂದ 15 ಗ್ರಾಮ್ ಪುಡಿ ಹಾಕೊಂಡ್ರೆ ಸಾಕಿದ್ದು. ಅಂದರೆ ಬೇರೆ ಪ್ರಾಡಕ್ಟ್ಗಿಂತ ಕಾಸ್ಟ್ ನಿಮ್ಗೆ ಭಾಳ ಕಡಿಮೆ ಆಗುತ್ತೆ. ಈಗ ಮನೆಯಲ್ಲಿ ನಾವು ಪ್ರತಿಯೊಬ್ಬರು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿತೀವಿ, ಇಲ್ಲ ಹಾಲು ಕುಡಿತೀವಿ, ಬೋರ್ನ್ವಿಟಾ ಏನೋ ಅಂತ ಪ್ರತಿಯೊಬ್ಬರು ತೊಗೊತಾ ಇರ್ತೀವಿ ಎನರ್ಜಿಗೋಸ್ಕರ. ಹೌದು. ಅಂದರೆ ನಾವು ಒಂದು 250 ml ಮನೆಯಲ್ಲಿ ರೆಡಿ ಮಾಡ್ಕೊಬೇಕಾದ್ರೆ ನಮ್ಗೆ 20 ರಿಂದ 25 ರೂಪಾಯಿ ಖರ್ಚು ಬರುತ್ತೆ. ಈ ನಮ್ಮ ಮಾಲ್ಟ್ ನೀವು ಮನೆಯಲ್ಲಿ ಮಾಡ್ಕೊಬೇಕಾದ್ರೆ ಕೇವಲ ಬರೀ 4 ರೂಪಾಯಲ್ಲಿ 250 ml ಗ್ರಾಮ್ ನಿಮ್ಗೆ ಮಾಲ್ಟ್ ರೆಡಿ ಆಗುತ್ತೆ.
ಓಕೆ. 250 mlಗೆ ನೀವು ಒಂದು ಟೀ ಸ್ಪೂನ್ 10 ರಿಂದ 15 ಗ್ರಾಮ್ ಹಾಕೊಂಡ್ರೆ ಸಾಕು. ನಿಮ್ಮ ಮಗವರು ನಾನು ಫೋನ್ ಮಾಡಿದಾಗ ಹೇಳ್ತಿದ್ರು ಯಾವ ರೀತಿ ಇದು ಆರೋಗ್ಯದ ಮೇಲೆ ಪಾಸಿಟಿವ್ ಪರಿಣಾಮ ಬೀರುತ್ತೆ ಜನಗಳಿಗೆ ಅಂತ. ಸರ್, ಯಾವ ರೀತಿ ಪಾಸಿಟಿವ್ ಪರಿಣಾಮ ಬೀರ್ಬೋದು, ನಿಮ್ಮ ಪ್ರಾಡಕ್ಟನ್ನು ಜನ ಬಳಸಿದ್ರೆ ಅವರಿಗೆ ಯಾವ ರೀತಿ ಪಾಸಿಟಿವ್ ಆಗಿ ಅವರಿಗೆ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ಅನ್ಸುತ್ತೆ? ಸರ್ ನೋಡಿ, ಹೇಳ್ತೀವಿ ನೋಡಿ, ನಾವು ಈ ಒಂದು ಮಿಲ್ಲೆಟ್ ಹೌಸ್ ಅಂತ ಯಾಕೆ ಸ್ಟಾರ್ಟ್ ಮಾಡ್ಬೇಕಂತ ಬಂತು ಅಂತ 3 ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ ನಮ್ಮಮ್ಮಗೆ ಪ್ರತಿ ವಾರ ಗ್ಯಾಸ್ಟ್ರಿಕ್ ಇತ್ತು. ಪ್ರತಿ ವಾರ ಅವ್ರ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು. ನಮ್ಮ ಅಪ್ಪಗೆ ಏನು BP ಇತ್ತು, ಶುಗರ್ ಇತ್ತು, ಮತ್ತೆ ಕೈಕಾಲು ನೋವು, ರಾತ್ರಿ ಮಲ್ಗಕ್ ಆಗ್ತಿರ್ಲಿಲ್ಲ, ಡೈಲಿ ಕೈಕಾಲು ನೋವು ಬರ್ತಿತ್ತು. ಆಗ ಸಿರಿಧಾನ್ಯಗಳ ಬಗ್ಗೆ ನಮಗ್ ಗೊತ್ತಾಗಿ ಅದರ ಮಹತ್ವ ತಿಳ್ಕೊಂಡು ನಾವು ಈ ಮಾಲ್ಟ್ ಅಂತ ಮಾಡಿದ್ರಿ. ಮಾಲ್ಟ್ ತಗೊಂಡಿದ್ದ ಒಂದೇ ಒಂದು ವಾರದಲ್ಲಿ ನಮ್ಮ ಅಮ್ಮಗೆ ಗ್ಯಾಸ್ಟ್ರಿಕ್ ಮೇಲಾಗಿದೆ. ನಮ್ಮ ಅಪ್ಪ 1 ತಿಂಗಳು ಅದನ್ನು ಉಪಯೋಗಿಸಿದ್ದಾರೆ. BP ಶುಗರ್ ನಾರ್ಮಲ್ ಬಂದಿದ್ದಾರೆ. ಮತ್ತೆ ರಾತ್ರಿ ಹೊತ್ತು ಕೈಕಾಲು ನೋವು ಇಲ್ದಿರ ನೆಮ್ಮದಿಯಾಗಿ ನಿದ್ದೆ ಮಾಡೋ ಥರ ಆಗಿದೆ. ಇಷ್ಟು ಪ್ರಯೋಜನ ಇದರಲ್ಲಿಂದ ಬಂದಿರೋದ್ರಿಂದ, ಇಷ್ಟು ಒಳ್ಳೇದಿರೋದ್ರಿಂದ ಇದನ್ನು ಯಾಕೆ ಎಲ್ಲ ಜನಕ್ಕೂ ಮುಟ್ಟಿಸ್ಬಾರ್ದು? ಅಂದ್ರೆ ಯಾವ ಯಾವ ಕಾಯಿಲೆಗಳಿಗೆ ಇದು ರಾಮಬಾಣ ಅಂದ್ರೆ ಮದ್ದು ಅನ್ನೋ ತರ ಅಂದ್ರೆ? ಸರ್ ನೋಡಿ ಸರ್, ಈಗ 20 ರಿಂದ 30 ಇಲ್ಲ 35 ವರ್ಷದ ಗ್ಯಾಸ್ಟ್ರಿಕ್ ಇರೋ ಎಲ್ಲಾ ಯೂತ್, ಇವಾಗ ನಮ್ದು ಭಾನುವಾರ ಇರ್ಬೋದು, ಭಾನುವಾರ ಬೆಂಗಳೂರಿಂದ ಸುಮಾರು ಜನ ಬಂದು ಗ್ಯಾಸ್ಟ್ರಿಕ್ ಮತ್ತೆ ಮಂಡಿ ನೋವು ಇದಕ್ಕೆಲ್ಲ ಬಂದು ತಗೊಂಡ್ ಹೋಗ್ತಿದ್ದಾರೆ ಅವರೇ ಡೈರೆಕ್ಟ್ ಆಗಿ ಬಂದು. ಇಷ್ಟಲ್ಲದೆ 1 ತಿಂಗಳಲ್ಲಿ ಶುಗರ್ ಇರ್ಬೋದು, BP ಇರ್ಬೋದು, ಎಲ್ಲ ನಾರ್ಮಲ್ ಬರ್ತಿದೆ ಒಂದೇ ತಿಂಗಳಲ್ಲಿ. ಈಗ ನಮ್ಮ ಹತ್ರ ಕೆಲವೊಬ್ರು ಪೇಷಂಟ್ಸ್ ಗ್ರಾಹಕರು ಬಂದು ಹೊರಗಡೆ ನೋಡಿದೆ, 350 ರಿಂದ 400 ಇದ್ದದ್ದು ಏನು ಶುಗರ್ ಲೆವೆಲ್, ಇದನ್ನ ತಗೊಂಡು 1 ತಿಂಗಳಲ್ಲಿ 150 ರಿಂದ 160 ಬಂದಿದೆ. ಇದನ್ನ ಪ್ರತಿಯೊಂದು ಧಾನ್ಯದ ಮಹತ್ವ ತಿಳ್ಕೊಂಡು ಮಾಡಿರುವಂತದ್ದು. ಮತ್ತೆ ಹಾರ್ಟ್ 4-5 ಕಡೆ ಬ್ಲಾಕ್ ಆಗಿದ್ದಾರೆ ರಕ್ತನಾಳಗಳು. ಅವರು ಡಾಕ್ಟರ್ ಹತ್ರಕ್ಕೆ ಹೋದ್ರೆ ಅವ್ರು ಆಪರೇಷನ್ ಮಾಡಲ್ಲ ಅಂತ ವಾಪಸ್ ಕಳ್ಸಿರೋರ್ ಸಮೇತ ಇದನ್ನ 3 ರಿಂದ 4 ತಿಂಗಳು ತಗೊಂಡು ಮತ್ತೆ ಡಾಕ್ಟರ್ ಹತ್ರ ಚೆಕ್ ಮಾಡ್ರೆ ಎಲ್ರಿಗೂ ಆಶ್ಚರ್ಯ. ಅಂದ್ರೆ ರಕ್ತನಾಳಗಳು ಸರಿಪಡಿಸುವಂತ ರಕ್ತನಾಳಗಳು ಬ್ಲಾಕ್ ಆಗಿರೋದ್ ಸಮೇತ ಕ್ಲಿಯರ್ ಆಗ್ಬಿಟ್ಟಿದೆ. ಇಂಥ ಸಮಸ್ಯೆನ ಇದು ಅಡ್ರೆಸ್ ಮಾಡ್ತಾ ಇಲ್ಲ ಅಂತ ಹೇಳೋಗೆ ಇಲ್ಲ ಸರ್. ಒಂಥರ ಸಂಜೀವಿನಿ, ಇದು ಈ ಕಾಲದ ಸಂಜೀವಿನಿ ಅಂತಾನೆ ಹೇಳ್ಬೋದು. ಅಂದರೆ ಎಷ್ಟೋ ಕಂಪ್ನಿಗಳು ದೇಶ ವಿದೇಶಗಳಲ್ಲೆಲ್ಲ ತಯಾರು ಮಾಡ್ತಿರ್ತಾರೆ, ಮಾತ್ರೆ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಸೆಡ್ ಹೊಡೆಯುವಂಥ ಒಂದು ಪ್ರಾಡಕ್ಟ್ನ ನೀವು ತಯಾರು ಮಾಡಿದ್ದೀರಾ? ಹೌದು ಸರ್. ಈಗ ನಮ್ಮ ಪುರಾತನವಾದ ಸಾವಿರಾರು ವರ್ಷಗಳ ಹಿಂದೆ ಹೋದ್ರೂ ಯಾವ್ದಾದ್ರು ಧಾನ್ಯ ಇದೆ ಅಂದ್ರೆ ಅದು ಸಿರಿಧಾನ್ಯಗಳು ಮಾತ್ರ. ಈ ಅಕ್ಕಿ, ಗೋಧಿ, ಸಕ್ಕರೆ, ಸೋಯಾ ಎಲ್ಲ ಮ್ಯಾಕ್ಸಿಮಮ್ 100 ವರ್ಷಗಳ ಆಚೆ ಬಂದಿರೋದು. ಪ್ರತಿಯೊಂದ್ರು ಒಂದು 40 ರಿಂದ 50 ಸತಿ ಕುಲಾಂತರಿಯಾಗಿ ಮಾಡಿರುವಂತ ಧಾನ್ಯಗಳಿವೆಲ್ಲ. ಸೊ ನಾವು ನಮ್ಮ ದೇಸಿ ಧಾನ್ಯಗಳು ಸಾವಿರಾರು ವರ್ಷಗಳಿಂದ ಇರೋ ಧಾನ್ಯಗಳಲ್ಲಿ ಮಾಡಿರೋದ್ರಿಂದ ಮಾನವ ಈ ಪ್ರಪಂಚದಲ್ಲಿ ಭೂಮಿ ಮೇಲೆ ತಿನ್ನಲು ಯೋಗ್ಯವಾದ ಧಾನ್ಯಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ಯಾವ್ದಾದ್ರು ನಿಲ್ಲುತ್ತೆ ಅಂದ್ರೆ ಅದು ಸಿರಿಧಾನ್ಯಗಳು ಮಾತ್ರ. ಆ ಸಿರಿಧಾನ್ಯಗಳನ್ನ ಮೊಳಕೆ ಕಟ್ಟಿ ಮಾಡಿರೋದ್ರಿಂದ ಇದು ಪ್ರತಿ ಕಾಯಿಲೆಗಳು ಅಡ್ರೆಸ್ ಮಾಡುತ್ತೆ ಸರ್. ಇಲ್ಲಿ ಕಾಳುಗಳನ್ನ ಉರಿತವ್ರೆ ನೀವು ನೋಡ್ಬೋದು. ನಾನು ಕೇಳಿದವ್ರನ್ನ ಆರಂಭದಲ್ಲಿ ಬಂದಾಗ ಎಲ್ಲ ಬಾಕ್ಸ್ಗಳಲ್ಲೂ ಸಾಮಾನ್ಯವಾಗಿ 6 ತಿಂಗಳು ಎಕ್ಸ್ಪೈರಿ ಡೇಟ್ ಕೊಟ್ಟಿರ್ತಾರೆ. ನಿಮ್ದೇನು 12 ತಿಂಗಳು ಕೊಟ್ಟಿದ್ದಿಲ್ಲ ಅಂತ. ಇದಕ್ಕೆ ಈ ರೀತಿ ಉರಿದ್ರೆ 12 ತಿಂಗಳು ಇಡ್ಬೋದು ಅಂತ ಹೇಳಿದ್ರು. ಹೇಗೆ ಸರ್? ಸರ್ ಇದು ನೋಡಿ, ಇದರಲ್ಲಿರೋ ಪ್ರತ್ಯೇಕತೆ ಏನು ಅಂದ್ರೆ ಇದನ್ನ ನಾವು ಕಟ್ಟಿಗೆಯಲ್ಲಿ ಹಾಕಿ ಉರಿತೀರಿ. ಎಲ್ರಿಗೂ ಗೊತ್ತಿರೋ ವಿಷಯನೇ, ಕಟ್ಟಿಗೆಯಲ್ಲಿ ಹಾಕಿ ಉರಿದ್ರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ, ಮತ್ತೆ ಅದು ಜಾಸ್ತಿ ದಿನ ಬರುತ್ತೆ ಅಂತ. ನಾವು ಪ್ರತಿಯೊಂದನ್ನು ಹುರಿದು ಎಷ್ಟು ಪ್ರಮಾಣದಲ್ಲಿ ಉರಿಬೇಕು ಅದನ್ನ ನಮ್ಗೆ ಗೊತ್ತಿದೆ. ಆ ಪ್ರಮಾಣದಲ್ಲಿ ಪ್ರತಿಯೊಂದು ಕಾಳನ್ನ ಹುರಿದು ನಾವು ತಯಾರು ಮಾಡೋವಂಥದ್ದು. ಸೊ ಇದು 1.5 ವರ್ಷ ನಮಗೆ ಏನು ಕೆಡದೆ ಇರುತ್ತೆ, 1.5 ರಿಂದ 2 ವರ್ಷ. ಬಟ್ ನಮ್ಮ ಬಾಕ್ಸ್ ಮೇಲೆ ನಾವು 1 ವರ್ಷ ಅಂತ ಹಾಕಿದ್ರಿ ಸೇಫ್ ಆಗಿರ್ಲಿ ಅಂತ. ಬಟ್ 1-2 ವರ್ಷ ಆದ್ರೂ ಇದು ಯಾವುದೇ ತರ ಕೆಡದೆ ಇರುತ್ತೆ. ನಾವು ಕಟ್ಟಿಗೆಯಲ್ಲಿ ಮಾಡೋವಂಥದ್ದು, ಯಾವುದೇ ಗ್ಯಾಸು ಈ ತರದ್ದೇನು ಬಳಸಲ್ಲ, ಎಲ್ಲ ದೇಸಿ ವೇಯಲ್ಲೇ ಮಾಡ್ತೀವಿ. ಇಂಪಾರ್ಟೆಂಟ್ ಏನು ಅಂತಂದ್ರೆ ಊರಲ್ಲಿ ಸಿಗ್ತಾವಲ್ಲ ಸೌದೆಗಳು, ಈ ಪುಳ್ಳೆಗಳು, ಪೊರ್ಲೆಗಳು ಅಂತ ಹೇಳ್ತೀವಲ್ಲ ನಾವು, ಅದರಲ್ಲಿ ಬೆಂಕಿ ಹಾಕಿ ಅದನ್ನ ಹುರಿದು ಪ್ರತಿಯೊಂದು ಕಾಳುಗಳನ್ನ ಅದಾದ್ಮೇಲೆ ಪುಡಿ ಮಾಡಿ ಕಟ್ಟುವಂಥದ್ದು. ಎಸ್ಸಲ್ಲಿ ಕಟ್ಟಿಗೆಗಳಿಂದ ಹುರಿದಂತಹ ಕಾಳುಗಳನ್ನು ತೊಗೊಂಡೋಗಿ ಅವರು ಪುಡಿ ಮಾಡಿಸ್ಕೊಂಬರ್ತಾರೆ, ಅಂದರೆ ಮಿಲ್ ಮಾಡಿಸ್ಕೊಂಬರ್ತಾರಂತೆ. ಫೈನಲ್ ಅಂತಂದ್ರೆ ಇಲ್ಲಿ ಪುಡಿ ಇರುತ್ತಲ್ಲ ಎಲ್ಲವೂ ಕೂಡ ಮಿಕ್ಸಿಂಗ್ ಇದು. ಹೌದು ಸರ್. ಮಿಲ್ ಮಾಡಿಸಿರೋಂಥದ್ದನ್ನ ಇಲ್ಲಿ ಜರ್ಡಿಗೆ ಹಿಡಿತಾರೆ. ಅದರಲ್ಲಿ ಯಾವುದೇ ಒಂದು ಗಟ್ಟಿ ಆಗಿರೋದು ಏನೇ ಇದ್ರು ತೆಗೆದು ಬಿಟ್ಬಿಡ್ತಾರೆ. ಅದನ್ನ ತುಂಬಾ ಸ್ಮೂತ್ ಆಗಿರೋ ಪೌಡರ್ನೇ ನಾವು ಪ್ಯಾಕಿಂಗ್ ಕಳ್ತೀವಿ. ಅಂದ್ರೆ ಈಗ ಈ ಪೌಡರ್ ಇದೆಯಲ್ಲ, ಈಗ ಫೈನಲ್ ಅಂತದ್ದು. ಹೌದು ಸರ್. ಇದರಲ್ಲಿ ಎಷ್ಟು ಕಾಳುಗಳು ಮಿಕ್ಸ್ ಆಗಿದೆ ಒಟ್ಟು? ಸರ್ ಇದರಲ್ಲಿ 30 ತರದ ಕಾಳುಗಳಿದಾವೆ.
ಸೊ ಎಲ್ಲ ಬಳಸೋ ಪ್ರತಿ ಕಾಳನ್ನ ಮೊಳಕೆ ಕಟ್ಟಿ ಮಾಡಿರೋಂಥದ್ದು ಸರ್. ಇನ್ಕ್ಲೂಡಿಂಗ್ ಸಿರಿಧಾನ್ಯಗಳು ಸೇರಿ. ಸಿರಿಧಾನ್ಯಗಳು ಮೈನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ನಮಗೆ ಒಂದು 70ಗಿಂತ ಜಾಸ್ತಿ % ಸಿರಿಧಾನ್ಯನೇ ಇರುತ್ತೆ. 5 ಸಿರಿಧಾನ್ಯ ಎಲ್ಲಾ ರೋಗಗಳಿಗೂ ರಾಮಬಾಣವಾಗಿರುವ ಸಿರಿಧಾನ್ಯಗಳೇ 70ಗಿಂತ ಜಾಸ್ತಿ % ಇರುತ್ತೆ ಸರ್. ಓಕೆ, ಹೊರಗಡೆ ಒಂದು ಬೋರ್ಡ್ ನೋಡಿದೆ, ಚಿಕ್ಕಮಗಳೂರು ಜಿಲ್ಲಾ ಶ್ರೇಷ್ಠ ಪ್ರಶಸ್ತಿ ಅಂತ ಸಿಕ್ಕಿದೆವು ನಿಮ್ಮ ತಂದೆಯವರಿಗೆ. ಇಷ್ಟೊಂದು ಜನ ಕೆಲಸ ಕೊಡ್ಕೊಂಡು ಸ್ವಂತದಾಗಿ ಏನೋ ಮಾಡ್ತಿದ್ದಾರೆ. ಆ ಅವಾರ್ಡ್ ಕಡಿಮೆನೇ ಆಯ್ತು ಅನ್ಸುತ್ತೆ ಅದು. 23 ವರ್ಷದಿಂದ ರೈತರ ದ್ರಾಕ್ಷಿ ಸ್ಟೇಜಸ್ ಪ್ರತಿಯೊಂದು ಕಷ್ಟನೂ ಅವ್ರಿಗೆ ಗೊತ್ತಿದೆ, ರೈತರ ಪ್ರತಿ ಸ್ಟೇಜು ಅವ್ರಿಗೆ ಗೊತ್ತಿದೆ. ಆದ್ರಿಂದಾನೇ ನಾವು ರೈತರಿಗೂ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ 500 ಎಕರೆ ರೈತರಿಗೆ ಬಿತ್ತನೆ ಬೀಜ ಕೊಟ್ಟು ನಾವು ಮೊದಲೇ ಅವ್ರಿಗೆ ಆರ್ಡರ್ ಕೊಡ್ತೀರಿ, ನಮ್ಗೆ ಇಷ್ಟು ಬೆಳೆಸ್ಕೊಡಿ, ಮತ್ತೆ ಯಾವ ಥರ ಸಾವಯವಾಗಿ ಬೆಳಿಬೇಕು ಅಂತ ನಾವೇ ಅವ್ರಿಗೆ ಟ್ರೈನಿಂಗ್ ಸಮೇತ ಕೊಡ್ತಿದ್ದೀವಿ. ಅಷ್ಟು ಟ್ರೈನಿಂಗ್ ಕೊಟ್ಟು ಮೊದಲೇ ಆರ್ಡರ್ ಕೊಟ್ಟು 500 ಎಕರೆಯಲ್ಲಿ ಬೆಳೆಸ್ಕೊತಿದ್ದೀವಿ. ಮತ್ತು ಇದರಿಂದ ಒಂದು 200ರಿಂದ 300 ರೈತ ಕುಟುಂಬಗಳಿಗೆ ಉಪಯೋಗ ಆಗಿದೆ. ಸೊ ಅದರಿಂದ ಡೈರೆಕ್ಟಾಗಿ ನಾವು ಅವ್ರ ಹತ್ರದಿಂದ ಖರೀದಿ ಮಾಡ್ಕೊಂಬಂದು ಅಲ್ಲಿಂದ ಎಲ್ಲ ನಾವೇ ಇಲ್ಲೇ ಸ್ವಂತ ಮಾಡ್ತಾ ಇದ್ದೀವಿ ಸರ್. ಎಸ್ ವೀಕ್ಷಕರೇ, ನೀವು ನೋಡಿದ್ರಿ ಇಷ್ಟೊತ್ತು ಈ ಕಾರ್ಯಕ್ರಮನ. ಅವ್ರು ಹೇಳಿದ್ರು ಯಾವ್ಯಾವ ರೀತಿ ನಾವು ಈ ಕಾಳುಗಳನ್ನು ತಯಾರು ಮಾಡ್ತೀವಿ, ಜೊತೆಗೆ ಕಾಳುಗಳ ಜೊತೆಗೆ ಸಿರಿಧಾನ್ಯಗಳನ್ನು ಬಳಸ್ಕೊಂಡು ಪ್ರಾಡಕ್ಟ್ನ ನಾವು ತಯಾರು ಮಾಡ್ತೀವಿ. ಪ್ರಾಡಕ್ಟನ್ನು ಬಳಸಿದ್ರೆ ಏನು ಉಪಯೋಗ, ಜೊತೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ವಂತೆ. ತುಂಬ ಆಶ್ಚರ್ಯ ಅಂತ ಅನಿಸುತ್ತೆ. ಇಂಥ ಪ್ರಾಡಕ್ಟ್ ನಮ್ಮ ಕರ್ನಾಟಕದಲ್ಲೇ, ಅದರಲ್ಲೂ ನಮ್ಮ ಅಕ್ಕಪಕ್ಕದಲ್ಲೇ ತಯಾರಾಗ್ತಿರುವಂಥದ್ದು. ಎಷ್ಟೋ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಸೆಡ್ ಹೊಡೆದಿರುವಂತಹ ಒಂದು ಪ್ರಾಡಕ್ಟ್ ನಮ್ಮ ಕರ್ನಾಟಕದಲ್ಲಿ ಇದೆ ಅಂತಂದರೆ ನಿಜವಾಗ್ಲೂ ನಾವು ಲಕ್ಕಿ. ನಿಮ್ಮಲ್ಲಿ ನಾನು ಬೇಡ್ಕೊಳ್ಳೋದೇನು ಅಂತಂದರೆ, ಎಷ್ಟೋ ಜನ ಪಾಪ ಅನಾರೋಗ್ಯದಿಂದ ಬಳಲ್ತಿರ್ತಾರೆ. ಸೊ ಅಂಥವರಿಗೆ ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ. ಜೊತೆಗೆ ಡಿಸ್ಪ್ಲೇ ಮೇಲೆ ನಾನು ನಂಬರ್ ಹಾಕಿರ್ತೀನಿ, ಇದು ಎಲ್ಲಿ ಸಿಗುತ್ತೆ ಅಂತ. ಬೆಂಗಳೂರಿನವರಿಗೆ ಹೆಚ್ಚು ಕಡಿಮೆ ಸಾಧ್ಯವಾದಷ್ಟು ನಾವೇ ತಲುಪಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಜೊತೆಗೆ ಕರ್ನಾಟಕದ ಹಲವು ಭಾಗಗಳಲ್ಲಿ ತುಂಬ ಜನ ಇರ್ತಾರೆ, ಅಯ್ಯೋ ಇಂಥ ಪ್ರಾಡಕ್ಟ್ನ ನಾವು ಮಿಸ್ ಮಾಡ್ಕೊಳ್ತೀವಲ್ಲ, ಹೇಗೆ ಇದನ್ನು ಪಡ್ಕೊಳ್ಳೋದು, ಸಿಗೋದು ಹೇಗೆ ಅಂತ ತುಂಬ ಜನ ಸಂಶಯವನ್ನು, ಕಳವಳವನ್ನು ವ್ಯಕ್ತಪಡಿಸ್ತಿರ್ತೀರಿ. ಯಾವುದೇ ರೀತಿಯ ಕಳವಳವನ್ನು ವ್ಯಕ್ತಪಡಿಸುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ಬಾಗಿಲಿಗೆ ಇದನ್ನು ತಲುಪಿಸೋ ರೀತಿಯಂಥ ಕೆಲಸವನ್ನು ನಾವು ಮಾಡ್ತೀವಿ. ಇವ್ರ ಜೊತೆಗೆ ನಾವು ಕೈ ಜೋಡಿಸ್ತೀವಿ. ಕಾರಣ ನಮ್ಮ ಕರ್ನಾಟಕದ ಒಬ್ಬರು ರೈತರು ಇಂಥ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಇದಕ್ಕೆ ನಮ್ಮಂತಹ ಯುವಕರ ಕೈ ಜೋಡಿಸಿದ್ರೆ ಈ ಪ್ರಾಡಕ್ಟು ಇನ್ನೂ ನಮ್ಮ ದೇಶದಲ್ಲಿ ಹಲವು ಕಡೆ ಸ್ಪ್ಲಿಟ್ ಆಗುತ್ತೆ ಅನ್ನೋದೊಂದು ನನ್ನ ಒಂದು ಭಾವನೆ. ಸೊ ಹಾಗಾಗಿ ಡಿಸ್ಪ್ಲೇ ಮೇಲೆ ನಂಬರ್ ಸಿಗುತ್ತೆ ನಿಮಗೆ. ನೀವು ನಂಬರ್ ಕರೆ ಮಾಡಿ, ನಿಮಗೆ ಯಾರು ಎಲ್ಲಿಗೆ ಬೇಕು ಅಂತಂದರೆ ನಿಮಗೆ ಕೊರಿಯರ್ ಮಾಡೋ ವ್ಯವಸ್ಥೆನೂ ಕೂಡ ಇರುತ್ತೆ. ಸೊ ಇದರ ಬೆಲೆ ಏನಿದೆ ಅಂತಂದರೆ, ಎಷ್ಟು ಸರ್ ಇದ್ರ ಬೆಲೆ? ಸರ್ ಅರ್ಧ ಕೆಜಿ ಬಂದು 200 ರೂಪಾಯಿ ಇದೆ ಸರ್. ನಾವು ಬೇರೆಯವ್ರು ಇಟ್ಟಿದ ತಕ್ಷಣ ಇಟ್ಟಿರೋ ತರ 199 ಹಾಕ್ಬಿಟ್ಟು ಜನಕ್ಕೆ ಕಡಿಮೆ ಅಂತ ಎಲ್ಲ ಮಾಡಲ್ಲ. ನಾವು ಡೈರೆಕ್ಟ್ ಆಗಿ 200 ರೂಪಾಯಿ ಇಟ್ಟಿದ್ದೀವಿ. ಅಂದ್ರೆ ಅರ್ಧ ಕೆಜಿ ಪ್ರಾಡಕ್ಟ್ ಮಾತ್ರ ಸಿಗುತ್ತೆ ನಿಮ್ಮಲ್ಲಿ, ಅಥವಾ 1 ಕೆಜಿ ಸಿಗುತ್ತಾ ಸರ್? ಬರೀ ಅರ್ಧ ಕೆಜಿ ಇದೆ. ಅರ್ಧ ಕೆಜಿಗೆ 50 ಸ್ಪೂನ್ ಬರುತ್ತೆ. ಒಂದು ಟೈಮ್ ಮಾಡಕ್ಕೆ 1 ಸ್ಪೂನ್ ಉಪಯೋಗಿಸಿದ್ರೆ ಸಾಕು. ಅಷ್ಟು ಪ್ರತಿದಿನ 1 ಸ್ಪೂನ್ ಉಪಯೋಗಿಸಿದ್ರೆ ಸಾಕು. ಒಂದು ಟೈಮ್ಗೆ. ಇವಾಗ ಟೀ ಕಾಫಿಗೆ ಆಲ್ಟರ್ನೇಟಿವ್ ಆಗಿ, ಇಲ್ಲ ಬೇರೆ ಯಾವುದೋ ಹೆಲ್ತ್ ಡ್ರಿಂಕ್ ತಗೋತಿರ್ತೀರಾ, ಏನೋ ಅಕ್ಕಿ ಗೋಧಿ ಸಕ್ಕರೆ ಹಾಕಿ ಕಾಯಿಲೆ ಬರೋ ಹೆಲ್ತ್ ಡ್ರಿಂಕ್ ತಗೊಳ್ಳೋ ಬದಲು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನೀವು ಬೆಳಗ್ಗೆ ಸಂಜೆ ತಗೋತಿರ್ತೀರಲ್ಲ, ಅದರ ಆಲ್ಟರ್ನೇಟಿವ್ ಆಗಿ ಇದು ತಗೊಂಡ್ರೆ ಒಂದೇ ತಿಂಗಳಲ್ಲಿ ಯಾವುದೇ ಥರದ ಕಾಯಿಲೆ ಇರಲಿ ಅದು ಅಡ್ರೆಸ್ ಆಗುತ್ತೆ. ಆಮೇಲೆ ನಮ್ಮ ಜನಗಳಿಗೆ ತುಂಬ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಬೆಲೆ ಎಷ್ಟು, ಕೊಂಡ್ಕೋಬೋದು ನಾವು, ಇದನ್ನ ಕೊಂಡ್ಕೊಳ್ಳೋ ಸಾಮರ್ಥ್ಯ ಇದೆ ಅಂತ ತುಂಬ ಜನಕ್ಕೆ ಅನುಮಾನ ಇರುತ್ತೆ. ಸೊ ಇದನ್ನ ಈ ಬಾಕ್ಸಿಗೆ ಅರ್ಧ ಕೆಜಿ 200 ರೂಪಾಯಿ ಕೊಟ್ಟು ತಗೊಂಡ್ರೆ ಎಷ್ಟು ದಿನ ಯೂಸ್ ಮಾಡ್ಬೋದು ಅವರು? ಸರ್ ಇದನ್ನ 50 ಸ್ಪೂನ್ ಇರೋದ್ರಿಂದ 50 ಸತಿ ಮಾಡ್ಕೋಬಹುದು. ಬೆಳಗ್ಗೆ ಸಂಜೆ ಉಪಯೋಗಿಸಿದ್ರು ಸಮೇತ ಬರೀ 200 ರೂಪಾಯಿಗೆ ಅವ್ರು 25 ದಿನ ಮಾಲ್ಟ್ ಇದನ್ನು ಉಪಯೋಗಿಸ್ಬೋದು. ಎಂಟೈರ್ ಭಾರತದಲ್ಲಿ ಇಷ್ಟು ಕಡಿಮೆ ಖರ್ಚಿನಲ್ಲಿ ಇಷ್ಟು ಆರೋಗ್ಯಯುತವಾದ ಮಾಲ್ಟು ನಿಮಗೆ ಭಾರತದಲ್ಲೇ ಇಲ್ಲ ಸರ್, ಸಿಗಲ್ಲ ಇದು. ಎಸ್, ನೀವು ಕೇಳ್ಕೊಂಡ್ರೆ ಹೆಚ್ಚು ಕಡಿಮೆ 25 ದಿನ ಅಂದರೆ ನೀವು ದಿನಕ್ಕೆ 2 ಸಲ ಯೂಸ್ ಮಾಡಿದ್ರೆ, 2 ಸ್ಪೂನ್ ಯೂಸ್ ಮಾಡಿದ್ರೆ 25 ದಿನ ಅಂದರೆ ಹತ್ತಿರ 1 ತಿಂಗಳು ಯೂಸ್ ಮಾಡ್ಬೋದು. ಜೊತೆಗೆ ಒಂದೊಂದೇ ಸ್ಪೂನ್ ಯೂಸ್ ಮಾಡ್ತೀವಿ ನಾವು ಅಂತಂದರೆ 50 ದಿನ ನೀವು ಇದನ್ನು ಯೂಸ್ ಮಾಡ್ಬೋದು. ಇದರ ಬೆಲೆ ಬಂದು 200 ರೂಪಾಯಿ. ಡಿಸ್ಪ್ಲೇ ಮೇಲೆ ನಿಮಗೆ ನಂಬರ್ ಪ್ರಸಾರ ಆಗ್ತಿದೆಯಲ್ಲ, ಅಲ್ಲಿಗೆ ಕರೆ ಮಾಡಿ. ನಿಮಗೆ ಎಲ್ಲಿಗೆ ಬೇಕು ಇದೊಂದು ಪ್ರಾಡಕ್ಟ್ ಅಂತ ಕೇಳಿದ್ರೆ ಕೊರಿಯರ್ ಮಾಡೋ ವ್ಯವಸ್ಥೆನೂ ಕೂಡ ಇರುತ್ತೆ. ಜೊತೆಗೆ ಬೆಂಗಳೂರಿನವರಿಗೆ ಕೂಡ ಇದರ ವ್ಯವಸ್ಥೆ ಕೂಡ ಇರುತ್ತೆ. ಜೊತೆಗೆ ಇದನ್ನು ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅನ್ನೋಂಥವ್ರು ಕೂಡ ಸಂಪರ್ಕ ಮಾಡ್ಬೋದು. ಡಿಸ್ಪ್ಲೇ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಇದನ್ನು ಜನಗಳಿಗೆ ತಲುಪಿಸುವಂಥ ಕೆಲಸ ಮಾಡ್ತೀನಿ ಅನ್ನೋರಿಗೆ ಕೂಡ ಒಂದು ಅವಕಾಶವನ್ನು ಇಲ್ಲಿ ಸೃಷ್ಟಿಸಲಾಗ್ತಿದೆ. ಜೊತೆಗೆ ಈ ರೈತರು ಮಾಡಿರುವಂತಹ ಕೆಲಸಕ್ಕೆ ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ. ಆರಂಭದಲ್ಲಿ ಬಂದಾಗ ಏನೋ ಮಾಡಿರ್ತಾರೆ ನೋಡೋಣ ಅನ್ಕೊಂಬಂದೆ, ಬಟ್ ಇದೆಲ್ಲವನ್ನು ನೋಡಿದಾಗ ನಿಜವಾಗ್ಲೂ ಖುಷಿ ಆಯಿತು. ನನ್ನ ಮನಸ್ಸೆಲ್ಲ ಇದ್ದಂತಹ ಭಾವನೆ ಇಲ್ಲಿಂದ ಹೊರಟೋಯ್ತು. ಸೊ ಈ ಮಾಹಿತಿಯನ್ನು, ಈ ವಿಡಿಯೋವನ್ನು, ಇನ್ಫಾರ್ಮೇಷನನ್ನು ನಿಮಗೆ ತಲುಪಿಸಬೇಕು ಅನ್ನೋವಂಥ ಉದ್ದೇಶದಿಂದ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ತನಕ ಬಂದಂಥದ್ದು. ಸೊ ನನ್ನ ಕರ್ತವ್ಯ ಮುಗೀತು. ನಾನು ನಿಮಗೆ ಏನು ಇನ್ಫಾರ್ಮೇಷನನ್ನು ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ. ಸೊ ನಿಮ್ಮ ಕೆಲಸ ಇನ್ನು ಇದನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸ್ಬೇಕು ಅಂತಂದರೆ, ನಿಮ್ಮ ಒಂದು ಫ್ರೆಂಡ್ಸ್ಗಳ ಗ್ರೂಪ್ ಇರುತ್ತಲ್ಲ, ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಇರುತ್ತಲ್ಲ, ನಿಮ್ಮದು ಪ್ರತಿಯೊಂದು ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಖಾತೆ ಇರುತ್ತಲ್ಲ, ಅಲ್ಲಿ ಈ ಮಾಹಿತಿಯನ್ನು, ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿದರೆ ನೀವು ಹಲವು ಜನರಿಗೆ ಇದರ ಅನುಕೂಲ ರೀಚ್ ಆಗುತ್ತೆ. ಜೊತೆಗೆ ಇದನ್ನು ಯಾರ್ಯಾರೆಲ್ಲ ಬಳಸಬೇಕು ಅಂತ ಕೇಳ್ಕೊಂಡ್ರಿ. 2 ವರ್ಷದ ಮಕ್ಕಳಿಂದ ಎಷ್ಟು ವಯಸ್ಸಾದವರು ಕೂಡ ಬಳಸ್ಬೋದಂತ. ಇದನ್ನು ಡೈಲಿ 1 ಸ್ಪೂನ್ ಬಳಸಿದ್ರೆ ನಿಮ್ಮ ಆರೋಗ್ಯದ ಶಕ್ತಿ ಇನ್ನಷ್ಟು ದ್ವಿಗುಣವಾಗುತ್ತೆ ಅಂತ ಅವ್ರು ಹೇಳಿದ್ರು. ತುಂಬ ಖುಷಿ ಆಯಿತು. ಜೊತೆಗೆ ಅವ್ರು ಹೇಳಿದ್ರು ಹೊರಗಡೆ ಇದನ್ನು ಬಳಸಿರುವಂತಹ ಜನರು ಕೂಡ ತುಂಬ ಜನ ಹೊರಗಡೆ ಇದ್ದಾರೆ ಅಂತ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಿಳಿಸ್ತೀನಿ. ಇದನ್ನು ಬಳಸುವಂಥ ಜನ ಏನು ಹೇಳ್ತಾರೆ,
ಇದರ ಸೈಡ್ ಎಫೆಕ್ಟ್ಸ್ ಏನಾದ್ರು ಇದೆಯಾ, ಇದನ್ನು ಕೂಡ ನಾವು ಕುಲಂಕುಷವಾಗಿ ಪರಿಶೀಲನೆ ಮಾಡೋಣ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇದು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಡಿಸ್ಪ್ಲೇ ಮೇಲೆ ಬರ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಇದನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸರ್ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ನಿಮಗೂ ಕೂಡ. BP, ಶುಗರ್, ಆ ಕಾಯಿಲೆ ಈ ಕಾಯಿಲೆ ಅಂತ ಆಸ್ಪತ್ರೆ ಬಾಗಿಲು ತಟ್ಟೋ ಬದಲು ಎಂತಹ ಕಾಯಿಲೆಗಳಿಗೂ ರಾಮಬಾಣವಾದ ದವಸ ಧಾನ್ಯಗಳು ಹಾಗೂ ಸಿರಿಧಾನ್ಯಗಳನ್ನು ಮೊಳಕೆ ಕಟ್ಟಿ ಹುರಿದು ಕುಟ್ಟಿ ಪುಡಿ ಮಾಡಿರುವ ಭಾರತದ ಮೊದಲ ಮಿಲೆಟ್ಸ್ ಮಾಲ್ಟ್ ಈಗ ಕರ್ನಾಟಕದಲ್ಲಿ ಸಿಗುತ್ತಿದೆ. ಗೋಧಿ, ಅಕ್ಕಿ, ಸಕ್ಕರೆ, ಹಾಲಿನಿಂದ ಮುಕ್ತವಾಗಿರುವ BP, ಶುಗರ್, ಪೈಲ್ಸ್, ಅಸ್ತಮಾ, ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಸಂಜೀವಿನಿಯಾಗಿರುವ ಈ ಮಾಲ್ಟ್ ಇನ್ನು ಮುಂದೆ ನಿಮ್ಮ ಮನೆ ಬಾಗಿಲಿಗೆ ಕೊರಿಯರ್ ಮೂಲಕ ಬರಲಿದೆ. ಮಿಲೆಟ್ಸ್ ಮಾಲ್ಟ್ ಅನ್ನು ಖರೀದಿಸಲು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 7411737542 ಹಾಗೂ 8792705914. ಹಂಚಿಕೆದಾರರಾಗಿ ಕೆಲಸ ಮಾಡಲು ಆಸಕ್ತಿ ಇರುವವರು ಸಹ ಸಂಪರ್ಕಿಸಬಹುದು.